ಪನ್ನೀರ್ ಇವತ್ತು ಇರಿಸೆ ಹೋಗಿದ್ನಲ್ಲ, ಇದೊಂದೇ ನಿಜ ಹೇಳಿದ್ನಲ್ಲ ಕೆಲಸ ಇದಾಗಿಲ್ಲ ಬಿಟ್ರೆ ಪನ್ನೀರ್. ಇದನ್ನ ನೆಕ್ಸ್ಟ್ ಇವಾಗ ಇಲ್ಲಿಂದ ತಗೊಂಡು ಇದನ್ನ ನಾವು ಇಡ್ತೀವಿ. ಬೇಕ್ರಿಲಿ ಇರುತ್ತಲ್ಲ ದೊಡ್ಡ ದೊಡ್ಡ ಓವನು, ಅದ್ರೊಳಗಡೆ ಸುಮ್ಮನೆ ತಮಾಷೆ ಮಾಡಿದೆ. ಇಲ್ಲೇ ಇದೆ ನೋಡಿ ನಿಮ್ಮ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ 8:30ಗೆ ಎದ್ದಿದ್ದೀನಿ. ಇವಾಗ ಬೆಡ್ಶೀಟ್ ಎಲ್ಲ ಮಡ್ಚಿಟ್ಟು ಸ್ನಾನ ಮಾಡೋಕೆ ಹೋಗ್ಬೇಕು. ಸ್ನಾನ ಮಾಡಿ ಕೆಲಸ ಐತೆ, ಕೆಲಸನೆಲ್ಲ ಮುಗಿಸ್ಬೇಕಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಎದ್ದಿದ್ದು ಲೇಟ್ ಆಗಿರೋದ್ರಿಂದ ಜಲ್ದಿ ಸ್ನಾನ ಮಾಡ್ಕೊಂಬಿಟ್ಟು ಹೊರಡಬೇಕು. ಮತ್ತು ನಿಮಗೆ ಸ್ನಾನ ಆದಮೇಲೆ ಸಿಗ್ತೀನಿ ರೀ. ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ. ಇವಾಗ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ ಅಲ್ವಾ, ಫೋನಲ್ಲಿ ಚಾರ್ಜ್ ಹಾಕ್ಬಿಟ್ಟು ಹೋಗ್ತೀನಿ ಗೈಸ್. ಮತ್ತು ಈಗ ಸ್ವಲ್ಪ ಫೇಸ್ಗೆ, ತಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಫೇಸಿಗೆಲ್ಲ ಸ್ವಲ್ಪ ಕ್ರೀಮ್ ಹಾಕ್ಕೊಂಡು, ಕ್ರೀಮ್ ಅಂದೇ ಮಾಯ್ಶ್ಚರೈಸರ್, ಇಲ್ಲಾಂದರೆ ಬಾಡಿ ಲೋಷನ್ ಇದ್ದರೆ ಬಾಡಿ ಲೋಷನ್ನೇ ಹಾಕ್ಕೊಂಡು ಮುಖಕ್ಕೆ ಹೊಡ್ತೀನಿ. ಚಾರ್ಜ್ ಇಲ್ಲ ಫೋನಲ್ಲಿ, ಫೋನ್ ಚಾರ್ಜ್ ಆಗ್ತಾ ಇರಲಿ ಅಲ್ಲಿವರೆಗೂ. ತಿಂಡಿಗೆ ಅಂತ ಬಂದಿದ್ದೀನಿ, ಹಂಗೆ ಸುಮ್ಮನೆ ಇಲ್ಲೇ ಇದು ಇನ್ನೂ ಬೆಡ್ಶೀಟ್ ಇಲ್ಲೇ ಇತ್ತಲ್ಲ ಅಂತ ಹಂಗೆ ಮಲಗಿದ್ದೀನಿ. ಅಮ್ಮ ತಿಂಡಿ ಹಾಕೊಡ್ತಾರೆ, ತಿಂಡಿ ಮಾಡಿಬಿಟ್ಟು ಇಲ್ಲಿಂದ ಹೋಯ್ತೀನಿ. ಮತ್ತು ಸೌಂಡ್ ಗೊತ್ತಾಯ್ತೆ, ಹಾಕ್ತಾವ್ರೆ. ಇವಾಗ ಮುಗಿಸಿದಾಯ್ತು. ನಮ್ಮ ಅಪ್ಪಗೆ ತಿಂಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಏನಿಲ್ಲಲ್ಲ, ಬಟ್ಟೆ ಬರೀ ಅಡ್ವರ್ಟೈಸ್ ಐತೆ ನಮ್ಮ ಮನೆ ಈಚೆ. ನಾನು ಆದಷ್ಟು ಹೌಸ್ ಇಡೋಕೆ ನೋಡ್ತೀನಿ, ಫುಲ್ ಎಲ್ಲ ಅಡ್ವರ್ಟೈಸ್ ಎಲ್ಲ ಕಡೆಯೂ ಕಾಣಿಸ್ತಾ ಇತ್ತಪ್ಪ. ನಮ್ಮ ಹುಡುಗ ಗಣೇಶ ನೋಡ್ಕೊಂಬರ್ತೀವಿ, ನಿಮಗೂ ತೋರಿಸ್ತೀವಿ. ನೆನ್ನೆ ಬಣ್ಣ ಎಲ್ಲ ಎಲ್ಲಿ ಇದೆ, ಇನ್ನೂ ಹೋಗಿಲ್ಲ ಇವನಿಗೆ. ನೀಟಾಗಿ ಬಣ್ಣ ಹೋಗ್ದಲ್ಲೇ ಹಂಗೆ ಸ್ನಾನ ಮಾಡಲ್ಲ, ಹಂಗೆ ಎದ್ದು ಬಂದ್ಬಿಡ್ತಾನೆ. ಗಣೇಶ ಇಲ್ಲಿ ನಮ್ಮೂರಲ್ಲೆಲ್ಲ ಇರೋಬರೋವೆಲ್ಲ ಈ ವಾರ ಮುಂದಿನ ವಾರದಲ್ಲೆಲ್ಲ ಮುಗಿಸಾಕ್ಬಿಡ್ತಾರೆ. ಅದು ನೋಡೋಕ್ಕೆ ಅಂತಲೇ ಬಂದಿದ್ದೀವಿ ಇಲ್ಲಿ. ಚೆನ್ನಾಗೈತೆ ಗಣೇಶ. ಮೇಲ್ಗಡೆ ನೋಡೋಕೆ ಬಂದಿದ್ದೆ, ಪ್ರಸಾದ ತಿಂದ್ಕೊಳ್ತಾ ಇದ್ದೀವಿ ಇಲ್ಲಿಂದ. ಏನೋ ಲೈನ್ಸ್ ಹೇಳ್ತಾರೆ ಹುಡುಗ ನಾನು ತಿಂತೇವೆ. ಈ ಪ್ರಸಾದ ತಿನ್ನಕ್ಕೆ ಬಂದಿದ್ದೀವಿ ಇಲ್ಲಿಗೆ. ನಮ್ಮಮ್ಮ ಕೆಲಸ ಮಾಡುವಂತ ಬಿಟ್ಟು ಹೋದ್ರೆ ಇಲ್ಲೆಲ್ಲ ಕಸ ಇಲ್ಲ ಹಾಕೊಂಡು ರೀಲ್ಸ್ ನೋಡ್ತಾಳೆ ನಮ್ಮ ಅಕ್ಕ ಒಂದು. ನಾನು ಗಣೇಶ ಹತ್ರ ಹೋಗಿದ್ದೆ, ನಡಿ ಎಲ್ಲ ಇರೋ ಗಣೇಶನ್ನೆಲ್ಲ ನೋಡ್ಕೊಂಬತ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ನಮ್ಮದು ಫುಲ್ ವೀಡಿಯೋ ಮಾಡ್ತೀನಿ ರೀ. ನಮ್ಮ ನಾಳೆ ಫಂಕ್ಷನ್ಗೆ ನಮ್ಮಮ್ಮ ಎಲ್ಲ ಇವತ್ತೇ ರೆಡಿ ಮಾಡ್ತಾವ್ರೆ. ಅದೇನೇನೋ ಅದು ಎಲೆ ಎಲ್ಲ ಫ್ರಿಡ್ಜಲ್ಲಿ ಇರ್ತಾವ್ರೆ. ಇಲ್ಲೇ ಐತೆ ನೋಡಿ. ನಾಳೆ ಇದು ಪಕ್ಷ ಮಾಡ್ತೀವಿ ಅಲ್ವಾ, ಅಜ್ಜಿ ತಾತ ಮಾಲೆಯ ಪಕ್ಷ, ಅದಕ್ಕೋಸ್ಕರನೇ ಈಗೆಲ್ಲ ಇವತ್ತೇ ರೆಡಿ ಮಾಡ್ತಾವ್ರೆ. ನಮ್ಮ ಅಜ್ಜಿ ತಾತ ನಾಳೆ ಎಡೆ ಇಡಬೇಕಲ್ವ, ಅದಕ್ಕೋಸ್ಕರ. ಊಟ ಮಾಡೋಕ್ಕೆ ಅಂತ ಮನೆಗೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟೈತೆ. ಆಲ್ರೆಡಿ 2 ಆಗಿದೆ. ಮೋಸ್ಟ್ಲಿ ಊಟ ಆಗಿಲ್ಲ ಅನಿಸುತ್ತೆ. ಮಮ್ಮಿ, ಓಹೋ ಸೊಕಾರ್ ಬನ್ನಿ. ಹೋಯ್ತಾನ ಈಚೆ, ಕಾಲೆಲ್ಲ ಏಟ್ ಮಾಡ್ಕೊಂಬಂದವನೆ. ಬಾರೋ, ಕಾಲು ತೋರಿಸು. ಎಲ್ಲ ಹೋಯ್ತಿದ್ಯಾ? ಹಾಂ, ಬಿಡಲ್ಲ ಬಾ, ಈಚೆಗೆ ಬಿಡಲ್ಲ ನಿನ್ನ. ಊಟ ಆಗೈತೇನಮ್ಮ? 2 ಗಂಟೆ ಫೋನ್ ಮಾಡಿದ್ವಲ್ಲ. ಫ್ರೀ ಮಸಾಜ್ ಇವನ್ಗೆ. ಊಟ ಆಯ್ತು. ನಮ್ಮ ಅಪ್ಪಂಗೆ ಊಟ ಕಳಿಸಿ ನಮ್ಮ ಅಮ್ಮವರೆಲ್ಲ ಮಸಾಜ್ ಮಾಡ್ತಾವ್ರೆ ನಮ್ಮ ಬೆಕ್ಕಿಗೆ. ಸುಮ್ಮನೆ ಫ್ರೀ ಮಸಾಜ್ ಐತೆ ಅವ್ನಿಗೆ. ಇವತ್ತು ಸಂಡೇ ಅಲ್ವಾ, ಫ್ರೀ ಮಸಾಜ್ ಅವನಿಗೆ, ಅದಕ್ಕೋಸ್ಕರ. ಬೆಡ್ ನೋಡಿ, ಅವನಿಗೆ ಬೇರೆ ಬೆಡ್ ಬೇರೆ, ನಮಗೆ ಇಲ್ಲ ಬೆಡ್ಡು. ಲಗೇಜು ಒರೆಯೋ ಲಗೇಜು. ಡೋರ್ ತೆಗ್ದಿದ್ದೀನಿ, ಹೋಗಲ್ವಾ? ಹೋಗೋ, ಡೋರ್ ತೆಗ್ದಿದ್ದೀನಿ. ಓ ಕಣ್ಣು ಎಷ್ಟು ಇಷ್ಟಪ್ಪ. ಹಾಕ್ಬಿಡೋ ಸೋನು, ತಿರ್ಗಾ ಮತ್ತೆ ಅಲ್ಲಿಂದ ಎತ್ಕೊಂಡ್ಬರ್ಬೇಕು, ಇಲ್ಲಿಂದ ನಾನು ತಗೊಂಡೋಗಿ ಹಾಕ್ಬೇಕು. ನೀನೇ ಎತ್ತಿಟ್ರೆ ಆಯ್ತು. ಹಾಕೋ ನೀಚೆ ತಗೊಂಡೋಗಿ. ಅಮ್ಮ ಬರೋದ ಇದೆ 2-3 ದಿನ. ಇಲ್ಲಿ ಇಟ್ಟಿರ್ತೀನಿ. ಓಯ್ ಬಾರೋ. ಏನೋ ಕೆಲ್ಸದ ಮೇಲೆ ಎಲ್ಲೋ ಕರ್ಕೊಂಡೋಯ್ತಾವಳು ನನ್ನ. ಹೋಮ್ ಮೇಡ್ ಪಿಜ್ಜಾ ಮಾಡ್ತಾವಳೆ. ಸಂಜೆ ತೋರಿಸ್ತೀನಿ ರೀ ಹೇಗಿರುತ್ತೆ ಅಂತ, ಓಕೆನಾ?
ಸಂಜೆ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಓಕೆ ಗಾಯ್ಸ್, ಓಕೆ. ಆ ಗಾಡಿ ಬಿಟ್ಟು ಇನ್ನೊಂದು ಗಾಡಿ ಇತ್ತು, ಅಲ್ಲಿ ಈಜೆ ತೆಗ್ದಿಟ್ಟಿದ್ದೀನಿ, ನಾನು ಎತ್ಕೊಳಕ್ಕೆ ಹೋಗೋಕ್ಕೆ. ಹಿಂಗೆ ನೀರು ಹಾಕೊಂಡು ತೊಳೆಯಲಿಲ್ಲ. ಆ ಗಾಡಿ ಬಿಟ್ಟು ಈ ಗಾಡಿ ಇಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಆ ಗಾಡಿ ಇಲ್ಲೇ ಇತ್ತು, ಅದಕ್ಕೆ ಅದು ಬಿಟ್ಟು ಇವಾಗ ಬಂದಿದ್ದೀನಿ. ಏನು ಕರ್ಕೊಂಬಂದ್ಲು ಆ ಕೆಲಸ, ಆ ಅಂಗಡಿನೇ ಇಲ್ಲ ಅಂತೇಳಿ ಸುಮ್ಮನೆ ಕರ್ಕೊಂಬಂದವಳು. ನನಗಂತೂ ಸುಮ್ಮನೆ ನಿಂತಿದ್ದೀನಿ ನೋಡು, ಅಲ್ಲೆಲ್ಲ ನೋಡ್ಕೊಂಬರ್ತೀನಿ ಅಂತ ಹೋಗೋರೆ. ಇಲ್ಲಿ ಇಲ್ಲವೇ ಇಲ್ಲ ಆ ಥರ ಅಂಗಡಿ, ಅದಕ್ಕೆ ಇಲ್ಲೇ ನಿಂತಿದ್ದೀನಿ. ಹೋಗ್ಬಿಟ್ಟು ಮಕ್ಕ ಏನೋ ಮಾಡೋಕ್ಕೆ ಬಂದು ನಾನು ಇಲ್ಲಿ ಹಂಗೆ ಇದು ಹೊಸ್ದಾಗಿ ಓಪನ್ ಆಗೈತೆ ಅಂಗಡಿ, ಅದ್ರ ಒಳಗಡೆ ಟಿ ವಿ ನೋಡ್ತಾ ಇದ್ದೀನಿ. ನಮ್ಮ ಮನೆ ಟಿ ವಿ ಹೋಗ್ಬಿಟ್ಟೈತೆ, ಅದಕ್ಕೋಸ್ಕರ ಟಿ ವಿ ನೋಡ್ತಾ ಇದ್ದೆ ಯಾವ್ದು ಚೆನ್ನಾಗಿದೆ ಅಂತ. ಚೆನ್ನಾಗಿದ್ರೆ ಬಂದು ಇಲ್ಲೇ ತೊಗೊಳ್ಳೋಣ ಅಂತ ಅದಕ್ಕೆ ನೋಡ್ತಾ ಇದ್ದೆ, ಯಾವುದು ಸರಿ ಬರುತ್ತೆ ನಮಗೆ, ಎಷ್ಟು ದೊಡ್ಡದು ಸರಿ ಇರುತ್ತೆ ಅಂತ. ಇವಾಗಿಲ್ಲ, ಇಲ್ಲೂ ಎಲ್ಲ ಹೊಸ ಹೊಸದಾದ ಐಟಮ್ ಬಂದುಬಿಟ್ಟೈತೆ. ನಾನು ನೋಡೇ ಇಲ್ಲ ಇರಿಸೆವಲ್ಲೇ ಐತೆ ಅಂತ ಇದೆಲ್ಲ. ಹೋಗಿದ್ದಕ್ಕೆ ಒಂದೇ ಕೆಲಸ ಆಗಿದ್ದು, ಪನ್ನೀರ್ ತಂದಿದ್ದು, ದೇವ್ರ ಮನೆಗೆ ಎಣ್ಣೆ ತಂದಿದ್ದು, ಇನ್ನೇನು ಆಗಲಿಲ್ಲ. ಗೊತ್ತಿಲ್ಲಲೇ ಸುಮ್ಮನೆ ಕರ್ಕೊಂಡು ಹೋದ್ಲಿ ಇವಳು, ಐತೆ ಅಂತ. ಏನೂ ಇರಲಿಲ್ಲ ಅಲ್ಲಿ, ಟೈಮ್ ವೇಸ್ಟ್ ಮಾಡಿಸೋದು ಸುಮ್ಮನೆ. ನಾಳೆ ಹುಣ್ಣಿಮೆ ಇರೋದ್ರಿಂದ ನೋಡಿ ಚಂದ್ರ ಅಲ್ಲೇ ಫುಲ್ ಮೂನ್ ಬಂದುಬಿಟ್ಟೈತೆ. ನಮ್ಮ ಅಕ್ಕ ಮಾಡ್ತಾರ ಪಿಜ್ಜಾ ತೋರಿಸ್ತೀನಿ ಅಂದಿದ್ದೆಲ್ಲ ನೋಡಿ. ಫಸ್ಟು ಬೇಸ್ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಇದು ಹೋಮ್ ಮೇಡ್, ಇದಕ್ಕೆ ಬೇರೆ ಥರ ಯಾವುದೇ ಥರದ್ದು ಹಾಕಲ್ಲ. ಇದನ್ನ ಮನೇಲೇ ಪ್ರಿಪೇರ್ ಮಾಡಿ, ಇದಕ್ಕೆ ಇಷ್ಟೇ ಏನು ಟೊಮೊಟೊ ಕೆಚಪ್, ಡೆಲ್ಮಾನ್ದು ಟೊಮೊಟೊ ಕೆಚಪ್ಪು, ಅದು ಬಿಟ್ಟರೆ ಮಯೋನೀಸ್, ಇನ್ನೇನು ಅದು ಬಿಟ್ಟರೆ ಚಿಲ್ಲಿ ಫ್ಲೇಕ್ಸ್ ಐತೆ ಅದ್ರೊಳಗೆ. ಸ್ಪೈಸಸ್ ಇಲ್ಲ ನೋಡಿ. ಫಸ್ಟ್ ಇದು ಚೀಸ್ ಹಾಕ್ತಾ ಇದ್ದಾರೆ, ನೆಕ್ಸ್ಟ್ ನೋಡಿ ಆನಿಯನ್ ಆದಮೇಲೆ ನೆಕ್ಸ್ಟು ಕಾರ್ನ್ ಇದೆ, ಪನ್ನೀರ್, ಇದೆಲ್ಲ ತಂದ್ಬಿಟ್ಟಿರ್ತಾರೆ ಮುಂಚೆನೇ ಬರಬೇಕಾದ್ರೆ. ಸ್ವೀಟ್ ಕಾರ್ನ್, ನೆಕ್ಸ್ಟು ಸ್ವೀಟ್ ಕಾರ್ನ್, ಇವಾಗ ನೆಕ್ಸ್ಟು ಪನ್ನೀರ್. ಇವತ್ತು ಇರಿಸೆ ಹೋಗಿದ್ನಲ್ಲ, ಇದೊಂದೇ ನಿಜ ಹೇಳಿದ್ನಲ್ಲ ಕೆಲಸ ಇದಾಗಿದೆ ಅಂತ. ಅದು ಬಿಟ್ಟರೆ ಪನ್ನೀರ್ ಆಯಿತಾ. ಇಲ್ಲಿಂದ ತೊಗೊಂಡು ಇದನ್ನು ನಾವು ಇಡ್ತೀವಿ. ಬೇಕ್ರಿಲಿ ಇರುತ್ತಲ್ಲ ದೊಡ್ಡ ದೊಡ್ಡ ಓವನು, ಅದರೊಳಗಡೆ ಸುಮ್ಮನೆ ತಮಾಷೆ ಮಾಡಿದೆ. ಇಲ್ಲೇ ಇದೆ ನೋಡಿ, ನಿಮ್ಮ ಒಂದು ಚಿಕ್ಕದಾಗಿ ಇಲ್ಲಿ ಲೈಟ್ ಹಾಕ್ಬಿಟ್ಟು ತೋರಿಸ್ತೀನಿ ಅಂತ ನೋಡಿ. ಇದೆ ಇದು ಅಲ್ಲೇ ಸುಮಾರು ಒಂದು 2-3 ಇಯರ್ಸ್ ಆಯಿತು ಅನ್ಸುತ್ತೆ ತಗೊಂಬಂದು. ಲಾಕ್ಡೌನಲ್ಲಿ ತೊಗೊಂಬಂದಿದ್ದು ಇದನ್ನು, ಇನ್ನೂವರೆಗೂ ಚೆನ್ನಾಗಿದೆ. ಪಿಜ್ಜಾ ರೆಡಿ, ಇಷ್ಟೇ. ಇದನ್ನು ನೆಕ್ಸ್ಟ್ ಇವಾಗ ಓವನ್ಗಿಟ್ರೆ ಮುಗೀತು. ಇದು ಹೊಸ ಐಟಮ್ ಮಾಡೋರು ಏನೋ ಗೊತ್ತಿಲ್ಲ. ನಮ್ಮಮ್ಮ ತಿಂದವ್ರೆ, ನಮ್ಮಪ್ಪ ಮಾಡ್ತಾವ್ರೆ, ಇನ್ನೂ ನಾನು ತಿಂತಾಯಿದ್ದೀನಿ. ಮಾಡಾದ್ಮೇಲೆ ತೋರಿಸ್ತೀನಿ ನೋಡಿ, ಹೋಮ್ ಮೇಡ್ ಪಿಜ್ಜಾ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.